ಬಿಸ್ನೆಸ್ ಪರ್ಪೋಸು ಮತ್ತು ನೀವು ಓನ್ ಯೂಸಾಗಿ ಕೂಡ ಮಾಡ್ಬೋದು. ಇದನ್ನು ಲೇಟೆಸ್ಟ್ ಮಾಡಲ್ ಇದು. ಇದಕ್ಕೆ ಮುಂಚೆ ಎಪ್ಸನ್ 3250 ಇದೆ, ಬಟ್ ಇದು ನ್ಯೂ ವೆರ್ಷನು. ಬುಕಿಂಗ್ ಮಾಡಿ ತೋರಿಸ್ತೀನಿ ಅಂತ. ಆ್ಯಕ್ಚುಲಿ ನಮ್ಮ ಶಾಪಿಗೆ ತಂದಿರೋದು ಇದು. ಇದರ ಆನ್ಲೈನ್ ಪ್ರೈಸ್ ಬಂದು 16,999 ಮತ್ತು 17,000 ರೂಪಾಯಿ ಇದಕ್ಕೆ. ಬಿಸ್ನೆಸ್ ಪರ್ಪೋಸು ಮತ್ತು ಓನ್ ಯೂಸ್ಗೆ ಹೇಳಿ ಮಾಡಿಸಿದ ಪರ್ಫೆಕ್ಟ್ ಕಲೆಕ್ಷನ್ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ, ವೈಫೈ ಕನೆಕ್ಟ್ ಕೂಡ ಇದೆ. ಪ್ರಿಂಟು, ಸ್ಕ್ಯಾನು, ವೈಫೈ, ರಿಯರ್ ಪೇಪರ್ ಇನ್ಪುಟ್ಟು, ಎಪ್ಸನ್ ಕನೆಕ್ಟು ಮತ್ತು 4 ಬಾಟ್ಲ್ ಕೂಡ ಕೊಟ್ಟಿದ್ದಾರೆ ಫ್ರೀಯಾಗಿ. ನೋಡಿ ಇಂಕ್ ಬಾಟ್ಲ್. ಈ ರೀತಿಯಾಗಿದೆ. ಇವಾಗ ಅದನ್ನು ಅನ್ಬಾಕ್ಸ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಮೇಲ್ಗಡೆ ಒಂದು CD ಇಟ್ಟಿದ್ದಾರೆ, ಎಪ್ಸನ್ CD. ಸೈಡ್ ಇಡೋಣ. ಕೇಬಲ್ ನೋಡಿ, 4 ಬಾಟಲ್ ಕೊಟ್ಟಿದ್ದಾರೆ. ಎಲ್ಲೋ 4 ಕಲರ್ ಇದೆ, ಬ್ಲ್ಯಾಕ್, ಗ್ರೀನು, ರೆಡ್, ಪಿಂಕು, ಎಲ್ಲೋ 3 ಕಲರ್ ಇದೆ. 4 ಇವನ್ನೇ ಕಡೆಗೆ ತೊಗೊಂಡ್ರೆ ಒಂದು 15 ಅಥವಾ 14 ರೂಪಾಯಿ ಬೀಳುತ್ತವೆ. ಔಟ್ಸೈಡ್ ತೊಗೊಂಡ್ರೆ ಪ್ರಿಂಟರ್ ಜೊತೆಗೆ ಫ್ರೀ ಬಂದಿದ್ದಾವೆ. ನೆಕ್ಸ್ಟ್ ಇದನ್ನು ತೋರಿಸ್ತೀನಿ. ಬಿಟ್ಟರೆ ಇದೊಂದು ಕೇಬಲ್ ಕೊಡ್ತಾರೆ. USB ಸಿಸ್ಟಮಿಗೆ ಕನೆಕ್ಟ್ ಆಗೋದು. ಈ ರೀತಿಯಾಗಿದೆ. ಅಲ್ಲ, ಇದು ಟೇಪನ್ನು ಹಚ್ಚಿದ್ದಾರೆ ನಿಜಾಬಾರ್ದು ಅಂತ.
ಅದಕ್ಕೆ ಎಲ್ಲೋ ಫಿಲ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಜಸ್ಟ್ ಇದನ್ನು ಓಪನ್ ಮಾಡ್ಕೋಬೇಕು. ಇನ್ನು ಯಾವ ಇದು ಮಾಡ್ತಾಯಿದ್ರೆ ಅದನ್ನ ಓಪನ್ ಮಾಡ್ಕೊಳ್ಳಿ. ಲಾಕ್ನ ಓಪನ್ ಮಾಡಿಕೊಂಡು ಸರಿ ನೋಡಿಕೊಂಡು ಅದನ್ನು ಕಾಚಿದೆ, ಆ ಕಾಚಕ್ಕೆ ಹಿಂಗೆ ಈ ಥರ ಇಡಬೇಕು. ಇಟ್ಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಇಳಿಯುತ್ತೆ. ನೋಡಿ, ಇಳಿತಾ ಹೋಗ್ತಾಯಿದೆ. ಇಲ್ಲಿ ಕಾಣುತ್ತೆ, ತುಂಬ ಕಾಣ್ತಾ ಹೋಗಿ ಮೇಲೆ ಹೋಗ್ತಾ ಹೋಗುತ್ತೆ. ನೋಡಿ, ಫಿಲ್ ಆಗೋದು ಕಾಣ್ತಾಯಿದೆ. ಈ ರೀತಿ ಒಂದೊಂದನ್ನು ಫಿಲ್ ಮಾಡ್ತಾ ಹೋಗಿ. ಇಂಕನ್ ಬಾಟ್ಲು ನೆಕ್ಸ್ಟ್ ನೋಡಿ, ಪಿಂಕ್ ಮೆಜೆಂಟಾ ಕಲರು ಇದನ್ನು ಫಿಲ್ ಮಾಡ್ತಾಯಿದ್ವಿ. ಏನು ಸಿಂಪಲ್ ಇದೆ, ಇಲ್ಲಿ ಕಾಚೆ ಇರುತ್ತೆ, ಆ ಕಾಚೆಗೆ ಇಟ್ಬಿಟ್ಟು ಸಾಕು, ಆಟೋಮೆಟಿಕ್ಕಾಗಿ ಅದು ಫಿಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಇದು ಸೈನ್ ಕಲರು ಇದನ್ನು ಫಿಲ್ ಮಾಡ್ತೀವಿ. ಈ ಥರ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಫಿಲ್ ಆಗಿಬಿಡುತ್ತೆ. ಎಲ್ಲ ಕಲರ್ನ ಫಿಲ್ ಮಾಡಿದ್ದೀನಿ. ಓಪನ್ ಮಾಡಿಬಿಡಿ. ಈ ರೀತಿ ಎಲ್ಲ ಕಲರ್ ಫಿಲ್ ಆಗಿದ್ದು. ನೆಕ್ಸ್ಟ್ ಇವಾಗ ಇದನ್ನು ಕನೆಕ್ಷನ್ ಕೊಡ್ತೀನಿ. ಕನೆಕ್ಷನ್ ತೆಗೆದು ನಿಮಗೆ ತೋರಿಸ್ತೀನಿ, ಪ್ರಿಂಟ್ ತೆಗೆದು ಯಾವ ರೀತಿ ಬರುತ್ತೆ ಕ್ವಾಲಿಟಿ, ಕಲರ್ ಪ್ರಿಂಟ್ ಕ್ವಾಲಿಟಿ ಅಂತ. ಇವಾಗ ಬನ್ನಿ ಕಲೆಕ್ಷನ್ ಕೊಡೋಣ. ಕಲೆಕ್ಷನ್ ಯಾವ ರೀತಿ ಕೊಡಬೇಕಂತ ಕೂಡ ತೋರಿಸ್ತೀನಿ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಪವರ್ ಕೇಬಲು. ಇದು ಬೋರ್ಡ್ ಸ್ವಿಚ್ ಬೋರ್ಡ್ಗೆ ಹೋಗುತ್ತೆ. ಸ್ವಿಚ್ ಬೋರ್ಡ್ಗೆ ಹಾಕಬೇಕು. ಇನ್ನು ಕಂಪ್ಯೂಟರ್ಗೆ ಪ್ರಿಂಟ್ಗೆ ಸುತ್ತಬೇಕು. ಇಲ್ಲಿ ಕಂಪ್ಯೂಟರ್ ಸ್ವಿಚ್ ಅಂತ, ಇದು USB, ಇದು ಪ್ರಿಂಟರ್ಗೆ ಇಲ್ಲಿ ಹಾಕಬೇಕು. ಇದು ಕಂಪ್ಯೂಟರ್ಗೆ ಸಿಸ್ಟಮ್ ಸಿಟಿಗೆ ಇಷ್ಟಬೇಕು. ಏನಿಲ್ಲ, ಅಷ್ಟು ವೈಟ್ ಕಲರ್ದು ಕೇಬಲ್ ತೊಗೊತಾ ಇದ್ದೀನಿ. ಇಲ್ಲಿ ಕಾಣ್ತಾ ಇದೆ, ಇಲ್ಲಿದೆ ನೋಡಿ. ಇದು ಕೇಬಲ್ ಇಲ್ಲಿ ಹಾಕಬೇಕು. ಈ ಕೇಬಲ್ಗೆಲ್ಲ ಸರಿ ಕೊಟ್ಟಿದ್ದಾರೆ. ಈ ಕೇಬಲಲ್ಲಿ ಕನೆಕ್ಟ್ ಮಾಡಿ ಈ ರೀತಿ USB ಕೇಬಲ್ ನಮ್ಮ ಸಿಟಿ ಮತ್ತು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡೋದು. USB ನೆಕ್ಸ್ಟ್ ಇಲ್ಲಿ ಸ್ವಿಚ್ ಬೋರ್ಡ್ಗೆ ಕೊಟ್ಟಿದ್ದಾರೆ. ಈ ಥರ ಸ್ವಿಚ್ ಬೋರ್ಡ್ಗೆ ಹಾಕ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಕೂಟಿಂಗು ಇಲ್ಲಿ ಹಾಕಬೇಕು. ಕೊಟ್ಟಿದ್ದಾರೆ, ಇಲ್ಲಿ ಚುಚ್ಚಬೇಕು. ಈ ರೀತಿ ಗಾಡಿ ಕನೆಕ್ಷನ್ ಕೊಡಿ. ಕೊಟ್ಟಂತೆ ಲ್ಯಾಪ್ಟಾಪ್ ನಮಗೆ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸಿಡಿಯನ್ನು ಇನ್ಸ್ಟಾಲ್ ಮಾಡಬೇಕು. ಇದೆಲ್ಲ ನಿಮ್ಮ ಲ್ಯಾಪ್ಟಾಪ್ ಅಥವಾ CPU ಇದ್ದರೆ ಸಿಸ್ಟಮಲ್ಲಿ ಇದನ್ನ ಹಾಕಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡ್ಕೊಂಡು ನಂತರ ಪ್ರಿಂಟ್ ಬರೋದು. ನಾನು ಸಿಡಿ ಹಾಕಿ ಇನ್ಸ್ಟಾಲ್ ಮಾಡಿ ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ. ಅಲ್ಲಿವರೆಗೂ ವಿಡಿಯೋನ ಫಾರ್ವರ್ಡ್ ಮಾಡ್ತೇನೆ. ನಾನು ಇವಾಗ ಲ್ಯಾಪ್ಟಾಪಿಗೆ ಸಿಡಿನ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಹಾಕಿದ್ದೀನಿ ಡ್ರೈವಲ್ಲಿ, DVD ಡ್ರೈವಲ್ಲಿ. ನಿಮಗೆ ಇನ್ಸ್ಟಾಲ್ ಕೂಡ ಮಾಡೋ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೇಕು ಸಿಸ್ಟಮಲ್ಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ಇವಾಗ ನಾನು ಪ್ರಿಂಟರ್ ತೆಗೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪ್ರಿಂಟ್ ಚಾರ್ಜ್ ಮಾಡ್ತಾಯಿದ್ದೀನಿ. ಇದನ್ನು ಬಟನ್ ಇದನ್ನು ಕ್ಲಿಕ್ ಮಾಡಿ ಲೈಟ್ ಆಗ್ತದೆ. ಆನ್ ಆಗ್ತಾಯಿದೆ. ಕನೆಕ್ಷನ್ ಇದೆ. ಪ್ರಿಂಟ್ ಕೊಟ್ಟಿದ್ದೀನಿ. ನನ್ನದೇ ಒಂದು ಫೋಟೋ ಕೊಟ್ಟಿದ್ದೀನಿ. ನೋಡಿ, ತೆಗೆದಿದ್ದೀನಿ. ನನ್ನದೇ ಒಂದು ಫೋಟೋನ ಪ್ರಿಂಟ್ ಕೊಟ್ಕೊಂಡಿದ್ದೆ. ನೋಡಿ, ಕಲರ್ ಪ್ರಿಂಟ್ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಬರೀ ಕೇವಲ A4 ಸೈಜ್ ನಾರ್ಮಲ್ ಪೇಜಲ್ಲಿ ಕೊಟ್ಟಿದ್ದೀನಿ. ಇನ್ನು ಫೋಟೋ ಕಾಪಿ B2B ಪೇಪರ್ ಇದು. ಫೋಟೋ ಕಾಪಿ ಪೇಪರ್ನಲ್ಲಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಕ್ಲಾರಿಟಿ. ನೋಡಿ ಎಷ್ಟು ಕ್ಲಾರಿಟಿ ಬಂದಿದೆ. ನನಗಂತೂ ಇಷ್ಟ ಆಯ್ತು. ಇದು ಕ್ಲಾರಿಟಿ ಚೆನ್ನಾಗಿದೆ. ಎಪ್ಸನ್ ನೀವು ಯಾವುದೇ ಕಂಪ್ನಿ ತೊಗೊಳೋಕ್ಕಿಂತ ಮುಂಚೆಗೆ ಒಂದು ಸಲ ಎಪ್ಸನ್ ಯೂಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಕ್ವಾಲಿಟಿ ಏನಂತ. ನಾನು ಸುಮಾರು 5 ವರ್ಷದಿಂದ ಎಪ್ಸನ್ ಯೂಸ್ ಮಾಡ್ತೀನಿ. ಇದಕ್ಕಿಂತ ಮುಂಚೆಗೆ L380 ನನ್ನ ಹತ್ರ ಇದೆ. ಇವಾಗ ಇದನ್ನು ತೊಗೊಂಡಿನಿ L3251. ತುಂಬ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ. ಇದಿಷ್ಟು ಎಪ್ಸನ್ 3251ನ ವೆಡ್ನರ್ ರಿವ್ಯೂ ಅನ್ಬಾಕ್ಸಿಂಗು. ಇದನ್ನೆಲ್ಲ ಡೌಟ್ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕೊಡ್ತೇನೆ. ಮತ್ತು ಇದರ ಪ್ರೈಸ್ ಬಂದುಬಿಟ್ಟು 17,000ಕ್ಕೆ ನಾನು ತೊಗೊಂಡಿರೋದು. ಇವಾಗ ಮತ್ತು 1,000 ರೂಪಾಯಿ ಕಡಿಮೆ ಆಗಿದೆ. 15,999 16,000 ರೂಪಾಯಿ ಇದೆ ಫ್ಲಿಪ್ಕಾರ್ಟಲ್ಲಿ.
ಇದಿಷ್ಟು ಈ ಪ್ರಿಂಟರ್ನ ಬಗ್ಗೆ ಮಾಹಿತಿ. ಮತ್ತು ಇದೇ ಥರ ವಿಡಿಯೋದಾಗ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ. ಥ್ಯಾಂಕ್ ಯು.